ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಏನು ಇತಿಹಾಸ ತಜ್ಞನ ನೀವು, ಭಾಷಾ ಪಂಡಿತನ ನೀವು? ಈ ಭಾಷೆ ಹುಟ್ಟಿತು ಅನ್ನಕ್ಕೆ ಕಮಲ್ ಹಾಸನ್ಗೆ ಕೋರ್ಟ್ ಎಷ್ಟರ ಮಟ್ಟಿಗೆ ತಪರಾಕಿ ಕೊಟ್ಟಿದೆ ಅಂತ ನೋಡ್ಬೇಕು. ಕೋರ್ಟ್ ಗರಂ ಆಗಿದೆ ಇವತ್ತು. ಕನ್ನಡಕ್ಕೆ ತಮಿಳು ಮಾತೃ ಭಾಷೆ ಅಂತ ಹೇಳಲಿಕ್ಕೆ ನೀವ್ಯಾರು ಕಮಲ್ ಹಾಸನ್ ಅವರೇ? ನೀವೇನು ಇತಿಹಾಸಕಾರರ, ಭಾಷಾ ತಜ್ಞರ? ನೀವು ಪತ್ರ ಕೊಡ್ತೀರಿ, ನೀವು ಲಾಯರು, ಆದ್ರೆ ಅದರಲ್ಲಿ ಕ್ಷಮೆ ಕೇಳಿದಾರ? ಕ್ಷಮೆ ಕೇಳಿಲ್ಲ. ಅದ್ಭುತವಾಗಿ ಹೇಳಿದ್ದಾರೆ ಸಿ ರಾಜಗೋಪಾಲಾಚಾರಿ, ಇದೇ ರೀತಿ ಮಾತಾಡಿದ್ರು, ಆಮೇಲೆ ಕ್ಷಮೆ ಕೇಳಿದ್ರು. ಆದರೆ ಕಮಲ್ ಹಾಸನ್ ಇಲ್ಲಿ ತನಕ ಕ್ಷಮೆ ಕೇಳಿಲ್ಲ. ಮಾತೆತ್ತಿದ್ದು ಹೇಳ್ತಾರೆ 300 ಕೋಟಿ ಸುರಿದಿದ್ದೀವಿ, ವಾಣಿಜ್ಯ ಉದ್ದೇಶದ ಸಿನಿಮಾ ಮಾಡಿದ್ದೀವಿ, ಭದ್ರತೆ ಕೊಡಿ. ನಿಮ್ಮ ತಪ್ಪಿಗೆ ಪೊಲೀಸರು ಯಾಕೆ ಭದ್ರತೆ ಕೊಡಬೇಕು? ಇದು ನ್ಯಾಯಮೂರ್ತಿಗಳು ಕೇಳಿರುವಂಥ ಪ್ರಶ್ನೆ, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೇಳಿರುವಂಥ ಪ್ರಶ್ನೆ. ಈ ಸಂದರ್ಭ ಸೃಷ್ಟಿ ಮಾಡಿರುವಂಥವ್ರು ಕರ್ನಾಟಕದ ಜನರಲ್ಲ, ನೀವು ಕಮಲ್ ಹಾಸನ್ ಅವರು. ಕ್ಷಮೆ ಕೇಳಿ ಅಂತ ಹೇಳ್ತಾರೆ ಜನರು, ಆದರೆ ನೀವು ಕ್ಷಮೆ ಕೇಳ್ತಾ ಇಲ್ಲ. ನೀವು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಅಂತೀರಿ. ಯಾವುದೇ ಭಾಷೆಯಿಂದ ಮತ್ತೊಂದು ಭಾಷೆ ಹುಟ್ಟಲ್ಲ. ಏನಿದೆ ನಿಮ್ಮಲ್ಲಿ ಆಧಾರ? ಯಾವುದನ್ನು ಆಧರಿಸಿ ನೀವು ಇದಕ್ಕೆ ಹೇಳಿದ್ರಿ? ಇದಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಸ್ಟೇಟ್ಮೆಂಟ್ ಕೊಟ್ರಿ? ನೆಲ, ಜಲ, ಭಾಷೆ ವಿಚಾರದಲ್ಲಿ ಯಾವೊಬ್ಬ ವ್ಯಕ್ತಿಯೂ ಕೂಡ ಯಾರಿಗೂ ನೋವು ಮಾಡಂಗಿಲ್ಲ. ಅದರಲ್ಲಿ ನೀವು ಹೇಳಿರೋದು ಸಾರ್ವಜನಿಕ ಭಾಷಣದಲ್ಲಿ, ಸಾರ್ವಜನಿಕ ವೇದಿಕೆಯಲ್ಲಿ. ಇದು ಒಂದೊಂದೇ ಪಾಯಿಂಟನ್ನು ನಾಗಪ್ರಸನ್ನ ಅವರು ಹೇಳಿರುವಂಥ ರೀತಿ ಇದೆಯಲ್ಲ ನ್ಯಾಯಮೂರ್ತಿಗಳು, ಗ್ರೇಟ್. ನಾನು ಥಗ್ ಲೈಫ್ ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ದೆ, ಆದರೆ ಈಗ ನೋಡಲ್ಲ. ಯಾರನ್ನಾದರೂ ಜನರ ಭಾವನೆಗೆ ನೋವುಂಟು ಮಾಡದಂಥ ಸಂದರ್ಭದಲ್ಲಿ ಕ್ಷಮೆ ಕೇಳಬೇಕು. ನಿಮಗೆ ಭಾವನೆಗೆ ಬೆಲೆ ಕೊಡೋಕ್ಕಾಗಲ್ಲ ಅಂದರೆ ನಿಮಗೆ ಕರ್ನಾಟಕ ಯಾಕೆ ಬೇಕು? ಯಾಕೆ ಬೇಕು? ವಾಣಿಜ್ಯ ಹಿತಾಸಕ್ತಿ ಇಟ್ಕೊಂಡು ನೀವು ಹೈಕೋರ್ಟಿಗೆ ಬಂದಿದ್ದೀರ. ನೀವು ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ನೀವು ಭದ್ರತೆ ಕೇಳ್ತಾ ಇದ್ದೀರಿ. ನೀವು ಒಂದು ಸರಿ ಕ್ಷಮೆ ಕೇಳಿದ್ರೆ ಇಷ್ಟೊಂದೆಲ್ಲ ರಾದ್ಧಾಂತ ಆಗ್ತಾ ಇತ್ತ? ಕ್ಷಮೆ ಕೇಳಿದ್ರೆ ಇಲ್ಲಿ ತನಕ ಆಟ ಆಡಿಸ್ತಾ ಇದ್ದೀರಿ. ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡವನಾದರೂ ಆಗಿರಲಿ, ನೆಲ, ಜಲ, ಭಾಷೆ, ಸಂಸ್ಕೃತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವ ನೈತಿಕ ಹಕ್ಕಿಲ್ಲ. ವಾಣಿಜ್ಯ ಹಿತಾಸಕ್ತಿ ಇಟ್ಕೊಂಡು ನೀವು ಹೈಕೋರ್ಟಿಗೆ ಬರ್ತೀರ. ನೀವು ಮಾತಿದ್ದರೆ 300 ಕೋಟಿ ಸುರಿದಿದ್ದೀನಿ, ಸಿನಿಮಾಗೆ ತೊಂದರೆ ಆಗಬಾರ್ದು, ಭದ್ರತೆ ಕೊಡಿ ಅಂತ ಕೇಳ್ತೀರಾ? ಯಾರು ಸೃಷ್ಟಿ ಮಾಡಿದ್ದು? ಕರ್ನಾಟಕದ ಜನರ ಸೃಷ್ಟಿ ಮಾಡಿದ್ದನ್ನು ನೀವು ಸೃಷ್ಟಿ ಮಾಡಿದ್ದು. ಸಿ ರಾಜಗೋಪಾಲ್ ಅಂತವರೇ ಕ್ಷಮೆ ಕೇಳಿದ್ರು. ನಿಮ್ಮದೇನು? ಕಮಲ್ ಪರ ವಕೀಲರಿಗೆ ನ್ಯಾಯಾಧೀಶರು ಕೇಳಿರುವಂಥ ಪ್ರಶ್ನೆ ಇದು. ಆಗ ಕಮಲ್ ಭಾಷಣವನ್ನು ವೀಕ್ಷಣೆ ಮಾಡಿ ಅನ್ನುವಂಥ ಮನವಿ ಬಂತು. ಹೈಕೋರ್ಟ್ನಲ್ಲೇನೆ ವಿಡಿಯೋ ವೀಕ್ಷಣೆ ಮಾಡಿದರು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು. ಅವರ ವಿಡಿಯೋನ ವೀಕ್ಷಣೆ ಮಾಡಿದರು. ಏನ್ರಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾ ಇದ್ದಾರಲ್ಲ, ತಮಿಳಿನಿಂದ ಕನ್ನಡ ಹುಟ್ಟಿದೆಯಾ? ಜನರ ಭಾವನೆಗಳ ಮೇಲೆ ಸವಾರಿ ಮಾಡೋಕ್ಕಾಗತ್ತಾ? ಆ ರೀತಿ ಸವಾರಿ ಮಾಡುವಂಥ ನೈತಿಕ ಹಕ್ಕು ನಿಮಗಿದೆಯಾ? ನೀವು ದೊಡ್ಡ ಇತಿಹಾಸ ತಜ್ಞರು, ನೀವು ಭಾಷಾ ತಜ್ಞರು. ನೀವು ಯಾವುದೇ ಒಬ್ಬ ವ್ಯಕ್ತಿ ಅವನೆಷ್ಟು ದೊಡ್ಡವನಾದರೂ ಆಗಿರಲಿ, ನೆಲ, ಜಲ, ಭಾಷೆ, ಸಂಸ್ಕೃತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ಮಾತಾಡಕೂಡ್ದು. ಒಂದು ಕ್ಷಮಿಸಿ ಅನ್ನುವಂಥ 3 ಅಕ್ಷರ ಕ್ಷಮಿಸಿ ಅಂತ ಕೇಳ್ಬಿಟ್ಟಿದ್ದಿದ್ರೆ ಇಷ್ಟೊಂದು ದೊಡ್ಡ ಪುರಾಣ ಆಗ್ತಿರಲಿಲ್ಲ. ಅದನ್ನು ಹೇಳ್ದೇನೆ ಇಷ್ಟಿಷ್ಟುದ್ದ ಪತ್ರ ವ್ಯವಹಾರ ಅಂತೆ, ಪತ್ರ ವ್ಯವಹಾರ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾಚಿಕೆ ಆಗಬೇಕು ನಿಮಗೆ. ಅವ್ರ ಜೊತೆಗೆ ಯಾಕೆ ಪತ್ರ ವ್ಯವಹಾರ ಮಾಡ್ತೀರಿ? ಯಾಕೆ ಮಾಡ್ತೀರಿ ಪತ್ರ ವ್ಯವಹಾರನ್ನ? ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಅವಕಾಶ ಕೊಡಲ್ಲ ಅಷ್ಟೇ. ನಿಮ್ಮ ಮೇಲೂ ಕೂಡ ಅನುಮಾನ ಬರುತ್ತೆ ನಾಳೆ ಮುಂದಿನ ದಿನಗಳಲ್ಲಿ. ತಿಳ್ಕೊಳ್ಳಿ. ಏನು ಹೇಳ್ತು ಹೈಕೋರ್ಟು? ಏನು ಹೇಳ್ತು? ಕಮರ್ಷಿಯಲ್ ಉದ್ದೇಶ ಇಟ್ಕೊಂಡು ನೀವು ಕೋರ್ಟಿಗೆ ಬಂದಿದ್ದೀರಿ ಅಂತ. ನೀವು ಇಂಥದ್ದೇ ಉದ್ದೇಶಗಳನ್ನ ಇಟ್ಕೊಂಡು ನೀವು ಡಿಲೇ ಮಾಡ್ತಾ ಇದ್ದೀರಿ ಅನ್ನುವಂಥ ಆರೋಪ ಬರುತ್ತೆ. ಗೊತ್ತಿರಲಿ ನಿಮಗೆ. ಒಂದು ಸಂಗತಿ ಅರ್ಥ ಆಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನ್ಯಾಯಮೂರ್ತಿಗಳು ಅದನ್ನೇ ಹೇಳ್ತಾರೆ. ರಾಜಗೋಪಾಲಾಚಾರಿ ಇಂಥ ಒಂದು ತಪ್ಪನ್ನು ಮಾಡಿದರು.
ಏನೋ ಮಾತಾಡ್ಬಿಟ್ಟಿದ್ರು ಮಾತಾಡುವಂಥ ಭರದಲ್ಲಿ. ಆದರೆ ಈ ರೀತಿ ಉದ್ದಟತನವನ್ನು ತೋರಿಸ್ತಿಲ್ಲ. ಯಾಕಂದರೆ ಕಮಲ್ ಹಾಸನ್ ರಾಜಗೋಪಾಲಾಚಾರಿಗಿಂತ ದೊಡ್ಡವರಲ್ಲ, ಹಾಗಾಗಿ ಸ್ವಲ್ಪ ಆಟ ಆಡಿಸ್ತಾರೆ. ನಮ್ಮನೆ ಕನ್ನಡಿಗರಿಗೆ ಆಟ ಆಡಿಸ್ಬೋದು ರೀ. ಕನ್ನಡಿಗರು ಪುಕ್ಸಟ ಸಿಕ್ಕಿರೋರು, ಕನ್ನಡ ಭಾಷೆ ಪುಕ್ಸಟ ಸಿಕ್ಕಿದೆ. ಜ್ಞಾನಪೀಠ ಪ್ರಶಸ್ತಿಗಳು ದಾಖಲೆ ಎಷ್ಟು ನಮಗೆ ಸುಮ್ಮನೆ ಬಂದಿವೆ. ಆಡಿದ ಮಾತು ಒಡೆದ ಮೊಟ್ಟೆ ಸರಿಪಡಿಸಕ್ಕಾಗಲ್ಲ. ಕೋರ್ಟ್ ಹೇಳಿರುವಂಥ ಮಾತಿದು. ಥಗ್ ಲೈಫ್ ಸಿನಿಮಾ ನೋಡ್ತೀವಿ ಎನ್ನುವಂಥ ಜನ ಕೋರ್ಟಿಗೆ ಬರಲಿ ಕೋರ್ಟಿಗೆ. ಕಮಲ್ ಹಾಸನ್ ಪರ ವಕೀಲರಿಗೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಏನಿವರು ಯಾವುದೋ ಋಣ ತೀರಿಸಬೇಕಾಗಿತ್ತು DMK ಇಂದ ರಾಜ್ಯಸಭಾ ಸದಸ್ಯರಾಗಿರುವಂಥದ್ದು. ನೀವು ನೋಡ್ತೀರಿ DMK ಅವರು ಮಾತಾಡುವಂಥ ರೀತಿ, ದೇಶದಲ್ಲಿ ಇದರೋ ಇಲ್ವೋ ಅನ್ನೋ ರೀತಿಯಲ್ಲ ಮಾತಾಡ್ತಾ ಇರ್ತಾರೆ ಅವರು. ಈ ದೇಶದವ್ರು ಹೌದೋ ಅಲ್ವೋ ಅನ್ಬೇಕು. ಈ ಸಂಸ್ಕೃತಿ ಪರಂಪರೆಗೆ ಸಂಬಂಧವೇ ಇಲ್ಲ ನಂಗೆ ಮಾತಾಡ್ತಾರೆ. ಇದು ಈಗ ಅವ್ರು ಋಣ ತೀರಿಸ್ಬೇಕಲ್ಲ. ಯಾಕಂದರೆ ಇವರು ಈ ರಾಜಕೀಯ ಪಕ್ಷ ಮಾಡಿ ಫ್ಲಾಪ್ ಆಗಿರುವಂಥ ವ್ಯಕ್ತಿ. ಸಿನಿಮಾಗಳು ನೆಗೆದು ಬಿದ್ದು ಹೋಗಿವೆ. ಪರ್ಸ್ನಲ್ ಲೈಫ್ ಬಿಡಿ, ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡಬಾರ್ದು, ಆದರೆ ಇಂಥ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕಾಗತ್ತೆ. ನೆಗೆದು ಬಿದ್ದು ಹೋಗಿದೆ. ಇದು ಸಂಗತಿ. ಇದೆಲ್ಲ ಆಗ್ತಿರ್ಬೇಕಾದ್ರೆ ಬಿಸಿ ಮುಟ್ಟಿತು ಅಣ್ಣನಿಗೆ. ಅದಾದಮೇಲೆ ಒಂದು ಪತ್ರ. ಏನು ಪತ್ರ? ಪತ್ರದಲ್ಲಿ ಅಪ್ಪಿ ತಪ್ಪಿ ಕ್ಷಮೆ ಅನ್ನುವಂಥದ್ದಿಲ್ಲ, ಕ್ಷಮಿಸಿ ಅನ್ನುವಂಥದ್ದಿಲ್ಲ. ಒಂದು ಪತ್ರ, ಇಷ್ಟುದ್ದಂದು ಪತ್ರ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH